ನಮಸ್ಕಾರ ಸ್ನೇಹಿತರೆ, ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿಎಂ ಕುರ್ಚಿಗಾಗಿ ಡಿಕೆಶಿ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೀತಿರುವಂತಹ ಹೊಯ್ದಾಟ ನಿಮ್ಗೆ ಗೊತ್ತಿರುವಂತಹ ವಿಷಯ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ಎಲ್ಲದೂ ಆಯ್ತು. ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲದೂ ಕೂಡ ಕೇವಲ ನಾಮಕಾವಸ್ಥೆ. ಇದರಿಂದಾಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅನ್ನೋದು ನಿನ್ನೆ ಪ್ರೂವ್ ಆಗ್ಬಿಟ್ಟಿದೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಈ ನಡುವೆ ಬರ್ತಾ ಇರುವಂತಹ ಸರ್ವೆಗಳ ಪ್ರಕಾರ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತ ಸಾಧ್ಯತೆಯೇ ಇಲ್ಲ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಕೆಲವರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇರಬೇಕಾ ಅಥವಾ ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಹೋಗ್ಬೇಕಾ, ಈ ರೀತಿಯಾದಂತಹ ಅವಕಾಶಗಳನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಓರ್ವ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರು ಒಬ್ರು ಸದ್ಯದಲ್ಲೇ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಕಡೆ ಹೋಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಅಂದ್ರೆ ಅದು ಇಮ್ಮಿಡಿಯೇಟ್ ಆಗುತ್ತೆ ಅಂತ ಕೊಂಡಲ್ಲ, ಕೆಲ ಸಮಯಗಳಲ್ಲಿ ಅವರು ಬಿಜೆಪಿ ಕದ ತಟ್ಟುವಂತ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ಕೂಡ ಅವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಯಾವ ಶಾಸಕ ಬಿಜೆಪಿ ಕಡೆ ಹೋಗ್ತಾ ಇದ್ದಾರೆ? ಇವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿ ಕಡೆ ಹೋಗೋದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಏನಾದ್ರೂ ಸಮಸ್ಯೆ ಉಂಟಾಗಬಹುದಾ? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಒಂದು ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಜಂಪ್ ಮಾಡೋದು ಕಾಮನ್ ಅನ್ಸ್ಕೊಂಡ್ಬಿಟ್ಟಿದೆ. ಮೊದಲಾದ್ರೆ ಯಾರೋ ಒಬ್ಬ ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದ ಅಂತ ಹೇಳಿದ್ರೆ ಬಹಳಷ್ಟು ಮಾತಾಡ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಈ ಚುನಾವಣೆಯಲ್ಲಿ ಒಂದು ಪಕ್ಷದಲ್ಲಿದ್ದವನು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಇನ್ನೊಂದು ಪಕ್ಷಕ್ಕೆ ಸೇರುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಅವರದ್ದು ಇಂಟೆನ್ಷನ್ ಒಂದೇ, ನಾನು ಗೆಲ್ಬೇಕು, ಪುನಃ MLA MP ಆಗಿ ಬರಬೇಕು. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಎಲ್ಲಿ ಲಾಭ ಕಾಣಿಸ್ತದೋ ಆ ಕಡೆ ಜಂಪ್ ಮಾಡುವಂತಹ ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಅದೇ ರೀತಿಯಲ್ಲಿ ಕೆಲವರಿಗೆ ಈ ಪಕ್ಷದಲ್ಲಿ ಏನಾದ್ರೂ ಅವಮಾನ ಆದ್ರೆ ತನ್ನನ್ನ ಇಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ, ನನ್ನನ್ನು ಇವರು ಗುರುತಿಸ್ತಾ ಇಲ್ಲ, ನನಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾ ಇಲ್ಲ, ಅಥವಾ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನನಗೆ ಟಿಕೆಟ್ ಸಿಗೋದು ಡೌಟ್, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಕೂಡ ಬಹಳಷ್ಟು ಜನ ಪಕ್ಷವನ್ನು ಬಿಟ್ಟು ಹೋಗ್ತಾರೆ. ಅದೇ ರೀತಿಯಾದಂತಹ ಒಂದು ವಿದ್ಯಮಾನ ಕರ್ನಾಟಕದಲ್ಲಿ ಸದ್ಯದಲ್ಲೇ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಿಮ್ಗೆ ಈಗಾಗಲೇ ಸ್ವಲ್ಪ ಕುತೂಹಲ ಹುಟ್ಟಿರ್ಬೋದು, ಕರ್ನಾಟಕದಲ್ಲಿ ಯಾರಪ್ಪ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಕಡೆ ಹೋಗ್ತಾ ಇದ್ದಾರೆ ಅಂತೇಳಿ. ಇವರು ಬೇರೆ ಯಾರು ಅಲ್ಲ, KN ರಾಜಣ್ಣವರು. ನಿಮ್ಗೆ ಗೊತ್ತಿದೆ, ಇವರು ಮಧುಗಿರಿ ಶಾಸಕ, ಹಾಗೇನೆ ಹಿಂದುಳಿದ ವರ್ಗದ ಒಬ್ಬ ನಾಯಕ ಅನ್ಸ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಹೆಸರು ಮಾಡಿರುವಂತಹ ಪ್ರಭಾವಿ ನಾಯಕ ಈ KN ರಾಜಣ್ಣವರು. ಹಾಗೇನೆ ಯಾವಾಗ್ಲೂ ಕೂಡ ಅಷ್ಟೇ ನೇರವಾಗಿ ಮಾತಾಡುವಂತಹ ವ್ಯಕ್ತಿ, ಮನಸ್ಸೊಳಗಡೆ ಒಂದಿಟ್ಕೊಂಡು ಹೊರಗಡೆ ಬೇರೆ ರೀತಿ ಮಾತಾಡುವಂತಹ ವ್ಯಕ್ತಿ ಇವರಲ್ಲ. ನಿಮ್ಗೆ ಗೊತ್ತಿದೆ KN ರಾಜಣ್ಣವರು ಯಾಕೆ ಸಚಿವಗಿರಿಯನ್ನ ಕಳ್ಕೊಂಡ್ರು ಅಂತಕೊಂಡು, ಬೇರೆ ಏನೂ ಅಲ್ಲ, ರಾಹುಲ್ ಗಾಂಧಿ ಅವರು ಈ ಮತಚೋರಿಗೆ ಸಂಬಂಧಪಟ್ಟಂತೆ ಪ್ರೆಸೆಂಟೇಷನ್ ಕೊಟ್ಟರಲ್ಲ, ಆ ಸಂದರ್ಭದಲ್ಲಿ KN ರಾಜಣ್ಣವರು ಇದರಲ್ಲಿ ತಪ್ಪು ನಮ್ಮದೇ ಇದೆ, ಮತಪಟ್ಟಿ ಪರಿಷ್ಕರಣೆ ಆಗೋ ಸಂದರ್ಭದಲ್ಲಿ ನಾವು ಸರಿಯಾಗಿ ಗಮನಿಸಬೇಕಿತ್ತು, ಇದು ನಮ್ಮ ಕಡೆಯಿಂದ ಆಗಿರುವಂತ ತಪ್ಪು, ಚುನಾವಣೆಯಲ್ಲಿ ಸೋತ್ವಿ ಅಂತಕೊಂಡು ಬೇರೆಯವ್ರನ್ನ ದೂರೋದು ಸರಿಯಲ್ಲ, ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ಯಾವಾಗ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು, ತಕ್ಷಣ ರಾಹುಲ್ ಗಾಂಧಿ ಅವರಿಗೆ ಪಿತ್ತ ನೆತ್ತಿಗೆ ಇರ್ತು. ರಾಹುಲ್ ಗಾಂಧಿ ಅವರು ಏನೋ ಮತಚೋರಿ ಅಂತ ಹೇಳ್ಕೊಂಡು ಇಡೀ ದೇಶವನ್ನು ಸುತ್ತಾಡುವಂತ ಪ್ಲಾನ್ ಮಾಡ್ಕೊಂಡಿದ್ರು. ಒಟ್ಟ ಮೇಲೆ ಏನೋ ಒಂದು ಟೈಮ್ ಪಾಸ್ ಆಗ್ಬೇಕಲ್ಲ, ಬೇರೆ ಏನು ಕೆಲಸ ಮಾಡಲ್ಲ, ಅಟ್ಲೀಸ್ಟ್ ಇದನ್ನ ಮಾಡ್ಕೊಂಡಾದ್ರೂ ದೇಶದಾದ್ಯಂತ ಸುತ್ತಾಡೋಣ, ಮತಚೋರಿ ಆಗ್ತಾ ಇದೆ ಅಂತ ಹೇಳೋಣ, ನಾವು ಸೋಲಿಕ್ಕೆ ಮತಚೋರಿಯೇ ಕಾರಣ, ಈ ರೀತಿಯಾಗಿ ಹೇಳ್ಕೊಂಡು ತಿರುಗಾಡುವಂತ ಪ್ಲಾನ್ ನಲ್ಲಿದ್ರು. ಆದ್ರೆ ಇಲ್ಲಿ KN ರಾಜಣ್ಣವರು ಕೊಟ್ಟಂತ ಈ ಹೇಳಿಕೆಯಿಂದ ಅವರಿಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಇರುಸು ಮುರುಸು ಆಯ್ತು. ಆ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನ ಕೂಡ ನಡೀತಿತ್ತು. ತಕ್ಷಣ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಒಂದು ಮೆಸೇಜ್ ಕೊಟ್ಟರು, ಅವ್ರನ್ನ ಸ್ಯಾಕ್ ಮಾಡಿ ಅಂತೇಳಿ. ಆದ್ರೆ ಸಿದ್ದರಾಮಯ್ಯನವರು ಒಂದು ದಿನ ತಳ್ಳಿಕ್ ಪ್ರಯತ್ನಿಸಿದ್ರು, ಏನಾದ್ರೂ ಮಾಡಿ ಅವರ ಸಚಿವಗಿರಿಯನ್ನ ಉಳಿಸ್ಕೋಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟರು. ಕಾರಣ ಏನಂದ್ರೆ ಸಿದ್ದರಾಮಯ್ಯನವರ ಮುಖವಾಣಿ ಆಗಿದ್ರು, ಹಾಗೇನೆ ಇವರಿಗೆ ಅತ್ಯಂತ ಆತ್ಮೀಯ ವ್ಯಕ್ತಿ. ಆದ್ರಿಂದಾಗಿ ಸಿದ್ದರಾಮಯ್ಯನವರು ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೂಡ ಸಿದ್ದರಾಮಯ್ಯನವರು ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ಹೇಳಿರೋದು ಕೇವಲ 2 ವರ್ಡ್ ಅಂತ ಹೇಳ್ತಾರೆ, ಸ್ಯಾಕ್ ಹಿಮ್ ಅಷ್ಟೇ. ಈ ರೀತಿ ಹೇಳಿ ಫೋನ್ ನ ಕಟ್ ಮಾಡಿದ್ರಂತೆ. ಕೊನೆಗೆ ವಿಧಿ ಇಲ್ಲದೇನೆ ರಾಜಣ್ಣ ಅವರ ಹತ್ರ ರಾಜೀನಾಮೆ ಪತ್ರವನ್ನ ಪಡ್ಕೊಳ್ಳಾಯ್ತು. ಸಚಿವ ಸಂಪುಟದಿಂದ ವಜಾ ಮಾಡೋದಕ್ಕೆ ಬದಲಾಗಿ ಈ ರಾಜೀನಾಮೆ ಪತ್ರವನ್ನ ತಗೊಂಡಿದ್ದಾರೆ ಹೊರತು ಬೇರೆ ಇನ್ನೇನು ಅಲ್ಲ. ಯಾವಾಗ ಅವರಿಂದ ರಾಜೀನಾಮೆ ಪಡೆಯಲಾಯ್ತು ಆ ದಿನದಿಂದ KN ರಾಜಣ್ಣ ಅವರು ಒಂದ್ ಸ್ವಲ್ಪ ವ್ಯಗ್ರರಾಗೇ ಇದ್ದಾರೆ. ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, KN ರಾಜಣ್ಣ ಅವರು ಸದ್ಯದಲ್ಲೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ತನಗೆ ಪುನಃ ಸಚಿವಗಿರಿ ಇಲ್ಲಿ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಆದ್ರಿಂದಾಗಿ ಸಚಿವಗಿರಿ ಸಿಕ್ಕಿಲ್ಲ ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ಇರೋ ಸರಿಯಲ್ಲ, ನಾನು ಆದಷ್ಟು ಬೇಗ ಈ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕಾಗಿ ರಾಜಣ್ಣ ಅವರೀಗ ಆಪ್ಷನ್ಸ್ ನ ಹುಡುಕ್ತಾ ಇದ್ದಾರೆ. ಸದ್ಯಕ್ಕೆ ಬರ್ತಾ ಇರೋ ಸುದ್ದಿ ಪ್ರಕಾರ ಅವರು ಬಿಜೆಪಿ ಕಡೆ ವಾಲ್ತಾ ಇರೋದು ಕನ್ಫರ್ಮ್ ಅನಿಸ್ತಾ ಇದೆ. ನಿಮ್ಗೆ ನೆನಪಿರ್ಬೋದು, ಕೇವಲ ಒಂದು 15-20 ದಿನದ ಹಿಂದೆ KN ರಾಜಣ್ಣ ಅವರು ತುಮಕೂರು ಅಥವಾ ಅವರ ಕ್ಷೇತ್ರವಾದಂತಹ ಮಧುಗಿರಿಯಲ್ಲ ಏನೋ ಒಂದು ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು.
ಸದ್ಯಕ್ಕೆ ನಾನು ಕಾಂಗ್ರೆಸ್ನಲ್ಲಿದ್ದೇನೆ, ಆದರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಯಾವ ಪಕ್ಷದ ಬಾವುಟವನ್ನು ಹಿಡಿತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಾಗೇನೆ ಈ ಹಿಂದೆ ನಾನು ಕಾಂಗ್ರೆಸ್ ಪಕ್ಷದಿಂದ ಹೊರ ಹೋದಾಗ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಿಬಿಟ್ಟಿದ್ದೇನೆ, ಈ ರೀತಿಯಾಗಿ ಕೂಡ ಅವ್ರು ಹೇಳಿದ್ದಾರೆ. ಅಂದ್ರಲ್ಲಿ ಅವ್ರು ಏನು ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದ್ ವೇಳೆ ನಾನು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ನಡೆದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬನೇ ಒಬ್ಬ ಗೆಲ್ಲದೇ ಇರೋ ರೀತಿಯಲ್ಲಿ ನಾನು ನೋಡ್ಕೋತೇನೆ, ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಅವರು ತಕ್ಕ ಮಟ್ಟಿಗೆ ತುಮಕೂರು ಜಿಲ್ಲೆಯಲ್ಲಿ ಪ್ರಭಾವಿ ವ್ಯಕ್ತಿ ಅನ್ಸ್ಕೊಂಡಿದ್ದಾರೆ. ಹಾಗಾಗಿ ಅವರ ಮಾತಲ್ಲಿ ಕೂಡ ಸ್ವಲ್ಪ ಸತ್ಯ ಇದೆ ಅನಿಸ್ತದೆ. ಆದ್ರೆ ತುಮಕೂರಿನಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ಅವರು ಕೂಡ ಅಷ್ಟೇ ಅತ್ಯಂತ ಪ್ರಭಾವಿ ವ್ಯಕ್ತಿ. ಹಾಗಾಗಿ KN ರಾಜಣ್ಣ ಅವರ ಮಾತಿನಲ್ಲಿ ಎಷ್ಟು ಹುರುಳಿದೆ ಅದು ಗೊತ್ತಿಲ್ಲ, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗಬಹುದು. ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, KN ರಾಜಣ್ಣ ಅವರು ಈಗಾಗಲೇ ಬಿಜೆಪಿ ಸೇರ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂತ ಇದ್ದಾರೆ. ಬಿಜೆಪಿ ನಾಯಕರೊಂದಿಗೆ ಮಾತುಕತೆ ಕೂಡ ನಡೀತಾ ಇದೆ ಅನ್ನುವ ಸುದ್ದಿ ಬರ್ತಾ ಇದೆ. ಇಲ್ಲಿ KN ರಾಜಣ್ಣ ಅವರು ನೇರವಾಗಿ ಯಾರ ಹತ್ರ ಮಾತಾಡ್ತಾ ಇಲ್ಲ, ಅದಕ್ಕೆ ಬದಲಾಗಿ ಅವರು ತಮ್ಮ ಮಗನನ್ನ ಈಗ ಮುಂದೆ ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಅವ್ರ ಮಗ ರಾಜೇಂದ್ರ ಕೂಡ MLC. ರಾಜೇಂದ್ರ ಅವರು ಈಗ ಬಿಜೆಪಿ ನಾಯಕರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇತ್ತೀಚೆಗೆ ರಾಜೇಂದ್ರ ಅವರು ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿದ್ದಾರೆ. ಹಾಗೇನೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವ್ರ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಸೋಮಣ್ಣ ಅವರು ತುಮಕೂರಿನ ಸಂಸದರು. ಹಾಗಾಗಿ ಇಲ್ಲಿ ಸೋಮಣ್ಣ ಅವ್ರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜೇಂದ್ರ ಅವ್ರನ್ನ ಪ್ರಶ್ನೆ ಮಾಡಿದಾಗ ರಾಜೇಂದ್ರ ಅವರು ಏನ್ ಹೇಳಿದ್ರು ಅಂದ್ರೆ, ಇದೆಲ್ಲದು ಕೇವಲ ಸೌಹಾರ್ದಯುತ ಭೇಟಿ ಆಗಿತ್ತು ಅಂತೇಳಿ ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ, ಯಾವಾಗಲೂ ರಾಜಕಾರಣಿಗಳು ಯಾರನ್ನೇ ಭೇಟಿ ಮಾಡಲಿ, ಭೇಟಿ ಮಾಡಿದ ಕಾರಣ ಏನು ಅಂತೇಳಿ ಕೇಳಿದ್ರೆ ಇದು ಕೇವಲ ಸೌಹಾರ್ದಯುತ ಭೇಟಿ ಅಂತೇಳಿ ಹೇಳ್ತಾರೆ. ಆದ್ರೆ ರಾಜೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೇವಲ ಒಂದು ಸೌಹಾರ್ದಯುತ ಭೇಟಿ ಆಗಿರಲ್ಲ, ಏನೋ ಒಂದು ಕಾರಣ ಇದ್ದೇ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರ್ತಾರೆ. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾವ್ದಾದ್ರು ನಮ್ಮ ರಾಜ್ಯದ ಬಿಜೆಪಿ ನಾಯಕರು ಈ ರೀತಿಯಾದಂತಹ ಭೇಟಿಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ರಾಜೇಂದ್ರ ಅವರಿಗೆ ಅಮಿತ್ ಶಾ ಅವ್ರ ಭೇಟಿ ಸಾಧ್ಯ ಆಗಿದೆ ಅನಿಸ್ತದೆ. ಈ ಭೇಟಿಯ ಸಂದರ್ಭದಲ್ಲಿ KN ರಾಜಣ್ಣ ಅವ್ರನ್ನ ಬಿಜೆಪಿಗೆ ತಗೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ನಡೆದಿದೆ. ಒಂದ್ ವೇಳೆ ಅವ್ರನ್ನ ಬಿಜೆಪಿ ತಗೊಂಡ್ರೆ ನಮ್ಗೆ ಎಷ್ಟು ಲಾಭ ಆಗುತ್ತೆ, ಈ ರೀತಿಯಾದಂತಹ ಮಾತುಕತೆಗಳು ಕೂಡ ನಡೆದಿರ್ತದೆ ಬಿಜೆಪಿ ವತಿಯಿಂದ. ಹಾಗಾಗಿ KN ರಾಜಣ್ಣ ಅವರು ಬಿಜೆಪಿ ಸೇರ್ತಾರೆ ಅನ್ನೋ ಸುದ್ದಿ ದಟ್ಟವಾಗಿ ಎಲ್ಲ ಕಡೆ ಹರಡ್ತಾ ಇದೆ. ಇಲ್ಲಿ KN ರಾಜಣ್ಣ ಅವರು ಬಿಜೆಪಿ ಸೇರೋದ್ರಿಂದ ಬಿಜೆಪಿಗೆ ಯಾವ ರೀತಿಯಾದಂತಹ ಬಲ ಬರ್ಬೋದು, ಅಲ್ಲದೇ KN ರಾಜಣ್ಣ ಅವ್ರು ಮಾತ್ರ ಬಿಜೆಪಿ ಸೇರ್ತಾ ಇದಾರ ಅಥವಾ ಇನ್ಯಾರಾದ್ರೂ ಬಿಜೆಪಿಗೆ ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದಾರ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಡೀಟೇಲ್ಸ್ ಇನ್ನೂ ಸಿಗ್ತಾ ಇಲ್ಲ. ಸದ್ಯಕ್ಕಂತೂ KN ರಾಜಣ್ಣ ಅವರು ಬಿಜೆಪಿ ಕಡೆ ಹೋಗ್ತಾರೆ ಅಂತ ಇದ್ದಾರೆ. ಒಂದ್ ವೇಳೆ ಅವ್ರು ಹೋದ್ರೆ ಹಾಗೂ ಅವ್ರ ಮಗ ಕೂಡ ಇವ್ರನ್ನ ಫಾಲೋ ಮಾಡುವಂತ ಸಾಧ್ಯತೆ ಇದೆ. ಇದೆಲ್ಲದೂ ತಕ್ಷಣ ನಡೆಯುವಂತದ್ದಲ್ಲ, ಏನಿದ್ರು ಕೂಡ ಜನವರಿ ನಂತರ ಈ ಸಂಕ್ರಾಂತಿ ಇದೆಯಲ್ಲ, ಈ ಸಂಕ್ರಾಂತಿ ಮುಗಿದ ಮೇಲೆ ಕರ್ನಾಟಕದಲ್ಲಿ ಸಂಕ್ರಾಂತಿ ಆಗುವಂತ ಸಾಧ್ಯತೆಗಳಿದೆ. ಒಂದು ಸಾಧ್ಯತೆ ಮುಖ್ಯಮಂತ್ರಿ ಬದಲಾವಣೆ, ಅದೇ ರೀತಿಯಲ್ಲಿ KN ರಾಜಣ್ಣ ಅವರು ಕೂಡ ಬಿಜೆಪಿ ಕಡೆ ಹೋಗುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಅವರು ಇಮಿಡಿಯೇಟ್ ಆಗಿ ಸೇರ್ತಾರೆ ಅಂತ ತಿಳ್ಕೊಂಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಸದ್ಯಕ್ಕೆ ಈಗ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ, ಆ ರೀತಿಯಾಗಿ ಪಕ್ಷಾಂತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬದಲಾಗಿ ತಟಸ್ಥರಾಗಿ ಉಳಿಬಹುದು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿ ಕೆಲವೊಂದು ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಬಹುದು. ಇದರಿಂದಾಗಿ ಅವ್ರನ್ನೇನಾದ್ರೂ ಉಚ್ಚಾಟನೆ ಮಾಡಿದ್ರೆ ಆಗ ಬಿಜೆಪಿ ಸೇರ್ಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ. ಆ ರೀತಿ ಕೂಡ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ಚುನಾವಣೆವರೆಗೆ ಕಾಯ್ತಾ ಕೂತ್ಕೋಬೇಕಾಗ್ತದೆ. ಚುನಾವಣೆ ಸಂದರ್ಭದಲ್ಲಿ ತನಗೆ ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡು ನಂತರ ಇವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಸೇರುವಂತ ಸಾಧ್ಯತೆಗಳು ಇರ್ತದೆ. ಅಲ್ಲಿವರೆಗೆ KN ರಾಜಣ್ಣ ಅವರು ಸುಮ್ಮನೆ ಕೂತ್ಕೊಳ್ತಾರೆ ಅಂತ ತಿಳ್ಕೊಬೇಡಿ. ಅದಕ್ಕೆ ಬದಲಾಗಿ ಕಾಂಗ್ರೆಸ್ಗೆ ಎಷ್ಟು ಸಾಧ್ಯವೋ ಅಷ್ಟು ಡ್ಯಾಮೇಜ್ ಅಂತೂ ಮಾಡೇ ಮಾಡ್ತಾರೆ. ಯಾವುದಕ್ಕೂ ನಾವು ಸಂಕ್ರಾಂತಿ ಕಳೆಯುವರೆ ಕಾಯ್ಬೇಕಾಗಿ ಬರ್ತದೆ. ನೋಡೋಣ ಸಂಕ್ರಾಂತಿ ಕಳೆದ ಮೇಲೆ ಯಾವ ರೀತಿಯಾದಂತಹ ಕ್ರಾಂತಿ ಕರ್ನಾಟಕದಲ್ಲಿ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ, KN ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಇಬ್ರು ಬಿಜೆಪಿ ಕಡೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಳ್ತಾರ? ಹಾಗೇನೆ ಇವರು ಬಿಜೆಪಿ ಸೇರೋದ್ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗಬಹುದು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.